ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ತ್ರಯಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ಪ್ರಿವಿಯಸ್ ಕ್ಲಾಸ್ ಒಳಗೆ ನಾವು ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ನ ನೋಡಿದ್ದು. ಸೊ ಈ ಕ್ಲಾಸ್ ಒಳಗೆ ಏನು ನೋಡೋಣಪ್ಪ ಅಂತಂದ್ರೆ, ಈ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾಗಿ ಬಿಟ್ಟ ಸ್ಥಳಗಳು ಬರ್ತಾವು ಅಂಥೇಳಿ, ಬಿಟ್ಟ ಸ್ಥಳಗಳು ಏನು ಬರ್ತಾವು ಪ್ರತಿಯೊಂದು ಚಾಪ್ಟರ್ದೊಳಗೆ ಸಂಭವನೀಯ ಇರತಕ್ಕಂತಹ, ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಆಲ್ರೆಡಿ ಬಂದಿರತಕ್ಕಂತಹ ಒಂದು ಬಿಟ್ಟ ಸ್ಥಳಗಳನ್ನು ಈ ಒಂದು ಕ್ಲಾಸ್ ಒಳಗೆ ನೋಡೋಣ್ರಿ. ಪ್ರತಿಯೊಂದು ಇದ್ರಾಗ ಸೊ ಹಾಫ್ ಏನು ಬರ್ತಾವು ಪದ್ಯಗಳು ಅದನ್ನು ಈ ಕ್ಲಾಸ್ ಒಳಗೆ ನೋಡೋಣ. ಮುಂದಿನ ಒಂದು ಅರ್ಧ ಗದ್ದೆಗಳದ ಏನು ಮಾಡೋಣ್ರಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ. ಸೊ ಇವತ್ತಿನ ಕ್ಲಾಸ್ ಒಳಗೆ ಸ್ಟಾರ್ಟ್ ಮಾಡೋಣ್ರಿ. ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ್ರಿ. ಸೊ ಇದು ಫಸ್ಟ್ ಯಾವ ಚಾಪ್ಟರ್ಪ ಅಂತಂದ್ರೆ, ಈಗ ಹೇಳತ್ತಿರೋದು ಕದಡಿದ ಸಲಿಲಂ ತಿಳಿ ಬಂದದ ಚಾಪ್ಟರ್ದ. ಇದರದ ಕವಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಈ ಒಂದು ಕೃತಿಗೆ ಆಕಾರ ಆಗೈತಿ. ಸೊ ಇದರೊಳಗೆ ಬರ್ತಕ್ಕಂತಹ ಬಿಟ್ಟ ಸ್ಥಳಗಳನ್ನು ನೋಡೋಣ್ರಿ. ಮೊದಲನೇದು, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ. ಆಮೇಲೆ ಡ್ಯಾಶ್ರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ಮಯತ ನುಜೆ ಎಂದರೆ ಸೀತೆಯನ್ನು ರಾವಣ ಡ್ಯಾಶ್ನಲ್ಲಿ ಇರಿಸಿದ್ದನು. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು. ಸೀತೆಯು ಡ್ಯಾಶನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ರಾವಣನಿಗೆ ಡ್ಯಾಶ್ ಬಗ್ಗೆ ವೈರಾಗ್ಯ ಮೂಡಿತು. ರಾವಣನ ತಮ್ಮ ಡ್ಯಾಶ್ ಸೌಮಿತ್ರಿ ಎಂದರೆ ಡ್ಯಾಶ್. ಇವೆಷ್ಟು ಏನಪ್ಪ ಅಂತಂದ್ರೆ ಈಗಾಗಲೇ ಪ್ರೀವಿಯಸ್ಸಲ್ಲಿ ಬಂದಂತಹ ಒಂದು ಪ್ರಶ್ನೆಗಳು. ಸೀತೆಯನ್ನು ರಾವಣ ಎಲ್ಲಿಟ್ಟಿದ್ದಪ್ಪ ಅಂದ್ರೆ ಪ್ರಮದವನದೊಳಗಿಟ್ಟಿದ್ದ. ರಾವಣನ ಎದುರು ಪ್ರತ್ಯಕ್ಷವಾದ ದೇವತೆ ಬಹುರೂಪಿಣಿ. ಡ್ಯಾಶ್ರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು ರಾಮ ಮತ್ತು ಲಕ್ಷ್ಮಣರನ್ನು. ಆಮೇಲೆ ಸೀತೆಯನ್ನು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ಅಂತ ಕೇಳಿದರು, ರಾಕ್ಷಸ ಸ್ತ್ರೀಯರು. ಸೀತೆಯು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಅಂತದ ಯಾರನ್ನಪ್ಪ ಅಂತಂದ್ರೆ ರಾವಣನನ್ನು. ಆಮೇಲೆ ರಾವಣನಿಗೆ ಡ್ಯಾಶ್ ಬಗ್ಗೆ ವೈರಾಗ್ಯ ಮೂಡಿತು, ಸೀತೆಯ ಬಗ್ಗೆ ವೈರಾಗ್ಯ ಮೂಡ್ತೈತಿ. ರಾವಣನ ತಮ್ಮ ಎಲ್ಲಿ ಕೊಟ್ಟಾರ್ರಿ, ಇದ್ರೊಳಗೆ ಕೊಟ್ಟೇ ಇಲ್ಲ. ರಾವಣನ ತಮ್ಮ ಅಂತ ಕೊಟ್ಬಿಟ್ಟಾರೆ ಇಲ್ಲಿ. ನೆಕ್ಸ್ಟ್ ಸೌಮಿತ್ರಿ ಅಂದರೆ ಲಕ್ಷ್ಮಣ. ಸೊ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಈ ಒಂದನೇ ಚಾಪ್ಟರ್ದೊಳಗೆ, ಅಂದರೆ ನಿಮ್ಮ ಒಂದನೇ ಪದ್ಯದೊಳಗೆ ಬರ್ತಕ್ಕಂಥ ಬಿಟ್ಟ ಸ್ಥಳಗಳು. ಓಕೆ, ಮುಂದಿನ ನೋಡೋಣ್ರಿ. ಸೊ ಉತ್ತರಗಳನ್ನು ನಾ ಇಲ್ಲಿ ಕ್ಲಾರಿಫೈ ಮಾಡ್ಕೋತ ಕೂತ್ರೆ ಟೈಮ್ ಭಾಳ ವೇಸ್ಟ್ ಆಗ್ತೈತಿ, ಅಂದರೆ ವಿಡಿಯೋ ಲೆಂತ್ ಆಗ್ತೈತಿ. ನಿಮಗೆ ಉತ್ತರಗಳು ಗೊತ್ತಿರ್ತಾವೆ ಆಲ್ರೆಡಿ ಇಲ್ಲಿ ಮ್ಯಾಲೆ, ಅದಕ್ಕೆ ಯಾವ ಉತ್ತರ ಇರ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರು. ಸೊ ಇವುಗಳನ್ನು ನೀವು ಅದಕ್ಕೆ ಜಾಯಿಂಟ್ ಮಾಡ್ಕೋರಿ. ಡೈರೆಕ್ಟ್ ಬಿಟ್ಟ ಸ್ಥಳಗಳನ್ನ ಮಾತ್ರ ನೋಡ್ಕೊತ ಹೋಗೋಣ. ಡ್ಯಾಶ್ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಬಸವಣ್ಣವರ ವಚನಗಳ ಅಂಕಿತ ಅಂತ ಕೇಳಿದರು. ಕೂಡಲ ಸಂಗಮ ದೇವ, ಅದು ಗೊತ್ತೈತೆ ಎಲ್ಲರಿಗೂ. ಶಿವಪಥವನ್ನು ಅರಿಯದಿದ್ದರೆ ಅಂಗೈಯಲ್ಲಿ ಡ್ಯಾಶ್ ಇದ್ದು ಫಲವಿಲ್ಲ, ಲಿಂಗವಿದ್ದು ಫಲವಿಲ್ಲ. ಮನ ಬೆರೆತಾಗ ಡ್ಯಾಶ್ ಕರಗಬೇಕು. ನೆಕ್ಸ್ಟ್ ಉರುಲಿಂಗ ಪೆದ್ದಿಯ ವಚನಗಳ ಅಂಕಿತ. ಡ್ಯಾಶ್ನಿಂದ ಪರಿಮಳವನ್ನು ಅರಿಯಬಹುದು. ಮಂಗಳಕರವಾದ ಲಿಂಗವನ್ನು ಧರಿಸಿದವನು ಡ್ಯಾಶ್ ಅನ್ನು ನೆನೆಯುವುದಿಲ್ಲ. ಗುರು ಲಘುವಾಗಿ ವರ್ತಿಸಬಾರದು. ಹುಟ್ಟದಿರಲಿ ನಾರೆಯೆನ್ನಲವು ಪದ್ಯ ಭಾಗವನ್ನು ನೋಡ್ರಿ. ಇನ್ನು ಹುಟ್ಟದಿರಲಿ ನಾರೆಯೆನ್ನಲವು. ಧರ್ಮರಾಯನಿಗೆ ಧರ್ಮಕ್ಷಮೆಯ ಗರ ಹೊಡೆದಿದೆ. ಅನನಾಜ್ಞೆಯಲ್ಲಿ ಭ್ರಮಿತನಾದವನು ಅರ್ಜುನ. ಪಾಂಚಾಲ ನಂದನೆ ಎಂದರೆ ದ್ರೌಪದಿ. ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಹೊಡೆದವರು ಕೀಚಕ. ಕೀಚಕನನ್ನು ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಹೇಳುತ್ತಾಳೆ. ದ್ರೌಪದಿ ಗಂಡರೋ ನೀವು ಬಂಡರೋ ಎಂದು ಕೇಳಿದವರು ದ್ರೌಪದಿ. ಇನ್ನು ಹುಟ್ಟದಿರಲಿ ನಾರೆಯನ್ನೊಲವು ಎಂದವರು ದ್ರೌಪದಿ. ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವರು ಸೈಂಧವ. ಮನದೊಳಗೆ ಹಗೆಗಳನ್ನು ಹಿಂಡಿದವರು ಭೀಮ. ಕೀಚಕನನ್ನು ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ. ನೆಕ್ಸ್ಟ್, ಬಗೆಯಂ ಬಾಲಕನೆಂಬರೆ ಪುಲಗೇರಿ ಸೋಮನಾಥನವರು ಬರೆದದ್ದು. ಇದರ ಆತಕ ಸೋಮೇಶ್ವರ ಶತಕ. ಹಲವು ಹಳ್ಳಗಳನ್ನು ಸೇರಿ ಸಮುದ್ರ ಆಗುತ್ತದೆ. ಮುಪ್ಪಿನಲ್ಲಾಗದವನು ನಿಷ್ಪ್ರಯೋಜಕನಾದ ಮಗ. ಹಗೆಯನ್ನು ಬಾಲಕನೆಂದು ಉಪೇಕ್ಷಿಸಬಾರದೆಂದು ಸೋಮನಾಥನು ಹೇಳಿದ್ದಾನೆ. ವೀರನಾದವನು ಇರಿಯುವುದನ್ನು ಬಲ್ಲವನಾಗಿರಬೇಕೆಂದು ಸೋಮನಾಥನು ಹೇಳಿದ್ದಾನೆ. ಅರಿಷಡ್ ವರ್ಗಗಳನ್ನು ಗೆದ್ದವನು ಯೋಗಿ ಎನ್ನಬಹುದು.
ಷಡ್ವರ್ಗಗಳನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು. ಹಬ್ಬಲಿಯವರ ರಸಬಳ್ಳಿ ಜನಪದ ಗರತಿಯ ಹಾಡುಗಳು. ಉತ್ತಮರ ಗೆಳೆತನ ಪುತ್ತಳಿ ಬಂಗಾರದಂತೆ, ಮಂದಿ ಮಕ್ಕಳೊಂದಿಗೆ ಚೆಂದಾಗೊಂದಿರಬೇಕು, ಬುದ್ಧಿವಂತರ ನೆರೆಯವರು ಇರಬೇಕು. ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪ, ತಾಯಿಯನ್ನು ಜ್ಯೋತಿಗೆ ಹೋಲಿಸಲಾಗಿದೆ. ಹೆಣ್ಣು ಮಕ್ಕಳು ದುಃಖವನ್ನು ಬಲ್ಲವರು, ತಾಯಿ. ಅದೇ ರೀತಿ ಹೊಳೆದಂಡಿಲಿರುವ ಗರಿಕೆಯ ಕುಡಿಯಾಂಗ ಹಬ್ಬಲಿಯವಳ ರಸಬಳ್ಳಿ. ನೆಕ್ಸ್ಟ್ ಪದ್ಯ ಬೆಳಗುಜಾವ ಬರ್ ನೋಡೋಣ. ಜೇನೊನ್ನದ ಹದೆಗೆ ಹೂಬಾನ ಹೂಡಿದವರು ಮಾರ, ಬೆಳಕು ಬೇಟೆಗಾರ. ಹುಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಮರ ಮತ್ತೆ ಚಿಗುರುತ್ತದೆ. ಡ್ಯಾಶ್ ಚಿಂತನದಿ ಮುಳುಗಿರಲಿ ಎಂದು ಕವಿ ಹೇಳುತ್ತಾರೆ. ಮುಪ್ಪು. ಇನ್ನು ಮುಂದೆ ಏನಪ್ಪ ಅಂತಂದ್ರೆ ಮುಂಬೈ ಜಾತಕ ಶಿಲುಬೆ ಏರಿದ್ದಾನೆ. ಇವೆಲ್ಲ ಗದ್ಯದೊಳಗೆ ಬರ್ತಾವೆ, ಪದ್ಯದೊಳಗೆ ಬರ್ತಾವೆ. ನಂಗೆ ಕನ್ಫ್ಯೂಸ್ ಐತ್ರಿ, ಯಾಕಂದ್ರೆ ನಾ ಸೆಕೆಂಡ್ PUC ಅಲ್ಲ. ಓಕೆ, ಇವನು ನೋಡೋಣ ಬರ್ರಿ. ಮುಂಬೈ ಜಾತಕ ಈಗ ಹಬ್ಬಲಿಯವರ ರಸಬಳ್ಳಿ ಆಯ್ತಲ್ಲ, ಬೆಳಗು ಜಾವನು ಆಯಿತು. ಮುಂಬೈ ಜಾತಕ. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮುಂಬೈ ಬೆಳಕಿನಿಂದ ಸಂಜೆ ತನಕ ಕಾಣುವುದು ಲಕ್ಷ ಚಕ್ರದ ಉರುಳುಗಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವರು ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಬಸ್ ಸ್ಟ್ಯಾಂಡಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದೇ ತಾನಾಗಿ ಕಲಿತದ್ದು ಯಾರಪ್ಪ ಅಂದ್ರೆ ಮಗು. ಲಕ್ಷದಾರಿಗಳ ಚದುರಂಗದಾಟ ಮುಂಬೈನಂತಹ ನಗರ ಜೀವನ. ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ನಿದ್ರಿಸುವುದು. ಶಿಲುಬೆ ಏರಿದ್ದಾನೆ. KS ನಾರಾಯಣ ಅವರದು ಶಿಲುಬೆ ಏರಿದ್ದಾನೆ. ನಿರಾಸ್ ಅಹಮದ್, KS ನಿಸಾರ ಅಹಮದ್. ಆಕರ ವ್ಯಕ್ತಿಪರ ಕವನಗಳು. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಜೊತೆಗೆ ಗಿಡದ ರೂಪ ಕರುಣಿಸಿದೆ. ಕ್ರಿಸ್ಮಸ್ ಸಂದರ್ಭದಲ್ಲಿ ಹತ್ತಿ ಮಂಜಿನ ಕೆಲಸ ಮಾಡಿದೆ. ಶಿಲುಬೆ ಏರಿದವನು ಜೀಸಸ್. ಜೀಸಸ್ನ ಮುಖಮುದ್ರೆ ಯಾತನೆಯಲ್ಲೂ ನುಡಿಯುವಂತಿದೆ. ನಲ್ವಾತನೆ ನುಡಿಯುವಂತಿದೆ. ಜೀಸಸ್ನ ಸಿಲುಬೆಗೇರಿಸಿದವರು ಬರಬ್ನ ವಕಾಲತ್ತು ನಡೆಸಿದವರಾಗಿದ್ದಾರೆ. ಡ್ಯಾಶ್ ಬಂದೇ ತೀರುತ್ತದೆ ಎಂದು ಜೀಸಸ್ ಶಿಲುಬೆಗೇರಿದ್ದಾನೆ. ದೈವಿ ರಾಜ್ಯ. ಕವಿಯ ಪ್ರಕಾರ ತಿಂಗಳಿಗೊಂದು ಸಲವು ದೀಪ ಹಚ್ಚದ ಸ್ಥಳ ವಾಸದ ಸೋಗೆಬಿಲಗಳು. ದಲಿತ ಶೋಷಿತರ ಕಂಬನಿಯನ್ನೊರೆಸಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಕವಯತ್ರಿ ಲಲಿತಾ ಸಿದ್ದಬಸಯ್ಯ. ಮುದುಕಿ ಬಯಕೆ ಕಾರಣವೇನು ಪ್ರಶ್ನೆ ಅದ ಇಲ್ಲಿ. ಮುದುಕಿಯ ಬಯಕೆ ಕಾರಣವೇನು. ನೆಕ್ಸ್ಟ್ ಮುದುಕಿಗೆ ಮುದುಕನಿಂದ ಕರೆ ಬಂದಿತ್ತು. ಮುದುಕ ಇರುವುದು ದೂರದ ಅಸ್ಸಾಂನಲ್ಲಿ. ಮುದುಕಿಯು ದೇವರಿಗೆ ಗುಟ್ಟೆಮಲ್ಲಪ್ಪ ದೇವರಿಗೆ ಹರಿಕೆ ಹೊತ್ತಳು. ಮುದುಕಿಯು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. ಹತ್ತಿ ಚಿತ್ತ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಏನು ಬಿಟ್ಟ ಸ್ಥಳಗಳನ್ನ ನಿಮಗೆ ತೋರಿಸತೈತಿ. ಇವು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗೂ ಕೂಡ ಬರ್ಬೋದು. ಲಕ್ಷರ್ಲಿ ಅದಕ್ಕೆ ಇವನ್ನ ಸರಿಯಾಗಿ ನೋಟ್ ಮಾಡಿಕೊಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಳಗೂ ಕೂಡ ಇವು ಬರ್ಬೋದು. ಒಂದ್ಸಲ ಇವನ್ನ ಎಕ್ಸಾಮ್ಗೆ ಹೋಗಿತ್ತ ಮುಂಚೆ ರಿವೈಸ್ ಮಾಡ್ಕೊರಿ. ಎಣ್ಣೆಯಲ್ಲಿ ನೆನೆದ ಬತ್ತಿ ಮಿಂದು ಮಡಿಬಿಟ್ಟು ಭಕ್ತನಂತೆ ಕಾಣುತ್ತದೆ. ಚಿತ್ತವನ್ನು ಹತ್ತಿಗೆ ಹೋಲಿಸಲಾಗಿದೆ. ಅನಾಥ ಭಾವವನ್ನು ಸೂಚಿಸುವ ಪದ ಅಮ್ಮನಿದ್ದು ಬಾಟಲಿಯ ಹಾಲಿಗೆ ಬಾಯೊಡ್ಡುವ ಮಗು. ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವ ತಪ್ಪದ ಕರ್ಮ. ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವಲ್ಲದ ಕೆಲಸ. ತೈಲ ತೀರಿದ್ದು ದೀಪ ಆರಿದ ಮೇಲೆ ತಿಳಿಯುತ್ತದೆ. ನೆಕ್ಸ್ಟ್ ಒಮ್ಮೆ ನಗುತ್ತೇವೆ. ಕವಯಿತ್ರಿ ಸುಕನ್ಯಾ ಮಾರುತಿ. ನಾನೆಂಬ ಮಾಯೆ. ಆಕರ. ದನಗಳಿಗೆ ಮೇವು ಇಲ್ಲ, ಜನರಿಗೆ ಗಂಜಿಗೆ ಗತಿಯಿಲ್ಲ. ಕವಯಿತ್ರಿ ದೇವರಲ್ಲಿ ಮೊರೆ ಇಡುತ್ತಾರೆ. ಕವಯಿತ್ರಿ ದಲಿತನಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ. ಜನರನ್ನು ಹೊಗೆಯಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು. ನೆಕ್ಸ್ಟ್ ಜಾಲಿಯ ಮರದಂತೆ
ಕವಿ ಪುರಂದರದಾಸರು. ಪುರಂದರ ಸಾಹಿತ್ಯ ದರ್ಶನ. ಜಾಲಿಯ ಮರದಂತಿರುವವರು ದುರ್ಜನರು. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳು ಸಿಗುವುದಿಲ್ಲ. ಜಾಲಿಯ ರಸಸ್ವಾದದಂತೆ ವಿಷ ಇರುತ್ತದೆ. ದುರ್ಗಂಧದ ಬೀಡಿರುವುದು ಊರಹಂದಿ. ಭಿನ್ನಾನದ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಮೂಲಾಗ್ರ. ಜಾಲಿಯ ಮುಳ್ಳು ಮೂಲಾಗ್ರ ಪರಿಯಂತೆ ಆವರಿಸುತ್ತದೆ. ತತ್ವಜ್ಞಾನವನ್ನು ಕೇಳದವರು ಘೋರ ಪಾಪಿಗಳು. ಇನ್ನು ಇಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ಪದ್ಯ ಭಾಗ ಆಗಿತ್ತು. ಈ ಪದ್ಯ ಭಾಗದ ಈ ಎಲ್ಲ ಪಾಠದ ಏನಪ್ಪ ಅಂತಂದ್ರೆ ಇವೇನು ಬಿಟ್ಟ ಸ್ಥಳಗಳನ್ನ ನೀವು ನೋಡ್ರಿ. ಈಗ ಇವೆಲ್ಲ ಏನಾಗ್ತಪ್ಪ ಅಂತಂದ್ರೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಏನು ಫಸ್ಟ್ ನೀವು MCQ ಬರಿತೀರಿ ಅದರಲ್ಲಿ ಕೂಡ ನಿಮಗೆ ಏನಾಗ್ಬೋದಪ್ಪ ಅಂದರೆ ರಿಪೀಟ್ ಆಗ್ಬೋದು. ಸೊ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಸಿಗುಣ್ರಿ. ಐ ಥಿಂಕ್ ನಿಮಗೆ ಈ ಎಲ್ಲ ನೋಟ್ಸ್ಗಳು ಯೂಸ್ಫುಲ್ ಆಗ್ತಾವೆ ಅಂತ ಭಾವಿಸ್ತು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಬೇರೊಂದು ಟಾಪಿಕ್ನೊಂದಿಗೆ ಬೇರೊಂದು ಇಂಪಾರ್ಟೆಂಟ್ ಕ್ವಶನ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು.